ಸಿಎಲ್ಪಿ ಸಭೆ ಬಳಿಕ ಸಿಎಂ ಡಿಸಿಎಂ ದೆಹಲಿಯ ದಂಡಯಾತ್ರೆಯನ್ನ ಹೊರಡಿದ್ದು ಇನ್ನೇನು ಸಿಎಲ್ಪಿ ಸಭೆಯನ್ನ ಮುಗಿಸಿದ್ದು ದೆಹಲಿಗೆ ಹೊರಟಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ರಾಜ್ಯಪಾಲರ ನಡೆಯ ಬಗ್ಗೆ ತೀವ್ರ ಅಸಮಾಧಾನ ಇದೆ. ನಿನ್ನೆ ನಡೆದ ಸಭೆಯಲ್ಲೂ ಕೂಡ ಅಸಮಾಧಾನ ಭುಗಿಲದ್ದು ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ರಾಜ್ಯಪಾಲರ ಹೋರಾಟಕ್ಕೆ ರೂಪುರೇಷೆ. ಸಿಎಲ್ಪಿ ಸಭೆ ಬಳಿಕ ದೆಹಲಿಗೆ ಸಿಎಂ ಡಿಸಿಎಂ. ಸಿಎಲ್ಪಿಯಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಅಸಮಾಧಾನ. ನಿನ್ನೆ ಸಚಿವ ಸಂಪುಟ ಸಭೆಯ ಬಳಿಕ ಶಾಸಕಾಂಗ ಸಭೆ ನಡೆದಿದೆ. ಸಭೆಯಲ್ಲಿ ಒಗ್ಗಟ್ಟಿನ ಮಹತ್ವ ಸಾರಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗೇ ಇರಬೇಕು, ಒಗ್ಗಟ್ಟಾಗಿ ಹೋದ್ರೆ ಏನ್ ಬೇಕಾದ್ರೂ ಎದುರಿಸಬಹುದು, ಸೊ ಒಗ್ಗಟ್ಟಾಗಿ ಹೋರಾಟವನ್ನ ನಡೆಸೋಣ ಅಂತ ಆಗಿದೆ. ಇವತ್ತು ದೆಹಲಿಗೆ ಹೋಗ್ತಾರೆ. ಅಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವ್ರನ್ನೆಲ್ಲ ಭೇಟಿಯಾಗಿ ಬರ್ತಾರೆ. ಸೊ ಅಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಜೈಲಿಗೆ ಹಾಕ್ಸ್ಬೇಕು, ರಾಜೀನಾಮೆ ತಗೊಳ್ಬೇಕು ಅಂತ ಏನ್ ಫಿಕ್ಸ್ ಆಗಿದ್ರು ಅವ್ರಗಳಿಗೊಂದು ಶಾಕ್ ಅಂತ ಹೇಳ್ಬೋದು. ಮುಡಾದಲ್ಲಿ ಹೋದ ಮಾನವನ್ನ ಉಳಿಸ್ಕೊಳ್ಳೋದಕ್ಕೆ ಸಿದ್ಧ ಸೂತ್ರ ತಯಾರಾಗ್ತದೆ. ರಾಜ್ಯಪಾಲರ ವಿರುದ್ಧ ಸಮರವನ್ನ ಸಾರಿದ್ದಾರೀಗ ಸಿದ್ದರಾಮಯ್ಯನವರು. ಸೊ ದೆಹಲಿಯ ದಂಡಯಾತ್ರೆಯನ್ನ ಕೂಡ ಕೈಗೊಳ್ತಾ ಇದ್ದಾರೆ. ದೆಹಲಿಗೆ ಹೊರಡ್ತಾರೆ. ಸಿಎಲ್ಪಿಯಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಅಸಮಾಧಾನ ಇದ್ದು ಶಾಸಕರೆಲ್ಲ ಒಗ್ಗಟ್ಟಾಗಿದ್ದು ನಾವೆಲ್ಲ ನಿಮ್ ಬೆನ್ನಿಗೆ ನಿಂತೀವಿ ಅಂತ ಹೇಳಿದ್ದು. ಇದೀಗ ಮಹತ್ವದ ಸಭೆ ದೆಹಲಿಯಲ್ಲಿ ನಡೆಯುತ್ತೆ. ಆ ಸಭೆಯಲ್ಲಿ ಏನಾಗಬಹುದು, ಮುಂದಿನ ಹೋರಾಟದ ರೂಪುರೇಷೆ ಏನಾದ್ರೂ ಸಿದ್ಧವಾಗುತ್ತಾ ಗೊತ್ತಿಲ್ಲ. ಎಲ್ಲ ಶಾಸಕರು ಬೆನ್ನಿಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ದೆಹಲಿಗೆ ಹೊರಡ್ತಾ ಇದ್ದು, ಸೊ ಈಗ ದೆಹಲಿಗೆ ಹೋಗ್ತಾ ಇರೋ ಬಗ್ಗೆ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಚರ್ಚೆ ಅಲ್ಲ, ವರಿಷ್ಠರು ಕರೆ ಕೊಟ್ಟಿದ್ದಾರೆ. ಹಾಗಾಗಿ ದೆಹಲಿಗೆ ಹೋಗ್ತಾ ಇದೀವಿ, ನಾನು ಸಿಎಂ ಹಾಗೆ ಡಿಸಿಎಂ ದೆಹಲಿಗೆ ಹೋಗ್ತಿದೀವಿ ಅಂತ ಬೆಂಗಳೂರಿನಲ್ಲಿ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾಲ್ಮೀಕಿ ಮುಡಾ ಹಗರಣದ ವಿಚಾರಗಳ ವರಿಷ್ಠರು ಕರೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ದೆಹಲಿಗೆ ಹೋಗ್ತಿದೀವಿ, ಅಲ್ಲಿ ಯಾವುದೇ ರೀತಿ ಚರ್ಚೆಗಾಗಿ ನಮ್ಮನ್ನ ಕರೆದಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಹೋಗ್ತಿದ್ದೀನಿ, ಸಿಎಂ ಬರ್ತಿದ್ದಾರೆ, ಡಿಸಿಎಂ ಕೂಡ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೆ ಇಂಥ ಬೆಳವಣಿಗೆಗಳು ನಡೆಯುತ್ತೆ. ಇಲ್ಲಿವರೆಗೂ ಯಾವುದೇ ಬಿಲ್ಗಳು ಒಂದೋ ಎರಡೋ ಯಾವುದಾದ್ರೂ ಕ್ಲಾರಿಫಿಕೇಶನ್ಸ್ ಕೇಳಿದ್ಬಿಟ್ರೆ ಯಾವುದು ಕೂಡ ನಮಗೆ ಈ ರೀತಿ ಸಾರಾಸಟ್ಟಾಗಿ ವಾಪಸ್ ಕಳಿಸಿದಂಥ ಉದಾಹರಣೆಗಳು ಕಡಿಮೆ. 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಅದರಲ್ಲಿ ಕೆಲವು ಬಿಲ್ಗಳು ಇರ್ಬೋದು, ಕ್ಲಾರಿಫಿಕೇಶನ್ಸ್ ಅವರಿಗೆ ಬೇಕಾಗಿರ್ಬೋದು. ಆದರೆ ಸಾಮಾನ್ಯವಾದಂಥ ಬಿಲ್ಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆ ಅನ್ನುವಂಥ ಒಂದು ಸಂದೇಶ ಸಿಗ್ತಾ ಇದೆ. ಸರ್, ಅವರು ಪರ್ಟಿಕ್ಯುಲರ್ ಆಗಿ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ ಸರ್, ವಿರೋಧ ಪಕ್ಷದವರು ಕೂಡ ಇದನ್ನ ವಿರೋಧಿಸ್ತಾರೆ, ಹಾಗಾಗಿ ವಾಪಸ್ ಕಳಿಸ್ತಿದ್ದೀವಿ. ನಾನು ಅದೆಲ್ಲ ನೋಡಿಲ್ಲ. ನಮಗೆ ಅದೆಲ್ಲ ಸಿಗೋದಿಲ್ಲ. ನಿಮ್ಗೆ ಅದೇನು ಸಿಗ್ತದೋ ಗೊತ್ತಿಲ್ಲ.
ರಾಜ್ಯಪಾಲರ ನೋಟು ನಮ್ಗೆಲ್ಲ ಸಿಗಲ್ಲ, ಇರಿ ಸರ್ ಮೋಸ್ಟ್ಲಿ. ಆ? ಸರ್ ವಿಪಕ್ಷದಲ್ಲಿದ್ದಾಗ ನಿಮಗೆ ಸಿಕ್ಬಿಡುತ್ತೆ, ವಿಪಕ್ಷದಲ್ಲಿದ್ದಾಗ ಸರ್ 3,667 ಎಕರೆ ಜಮೀನನ್ನ ನಿನ್ನೆ ಒಪ್ಪಿಕೊಂಡಿದ್ದೀರಿ ಕೂಡ ಅಷ್ಟೇ. ಹಿಂದೆ ಇದೆ ನೀವು ಕಾಂಗ್ರೆಸ್ ಅಲ್ಲಿದ್ದಾಗ ವಿರೋಧ ಮಾಡಿ ನಾವು ಈಗ ವಿರೋಧ ಮಾಡಿದ್ದು, ನಮಗೆ ಅನೇಕ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನ ಅವತ್ತು ಎತ್ತಿದ್ದು. ಆ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ. ಕೋರ್ಟ್ ಕೂಡ ಆದೇಶ ಮಾಡಿದೆ. ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರುವಾಗ ಎಕ್ಸಾಮಿನ್ ಮಾಡಿ ಅದಕ್ಕೆ ಏನು ಸ್ಥಳೀಯವಾಗಿ ಏನು ಬೆಲೆ ಇದೆ ಆ ಬೆಲೆ 1,50,000 ಬೆಲೆಯನ್ನು ನಿಗದಿ ಮಾಡಿ ಅಲ್ಲಿನ ಸಬ್ ರಿಜಿಸ್ಟ್ರಾರ್ ಬೆಲೆಯನ್ನು ತಗೊಂಡು ಬೆಂಚ್ ಮಾರ್ಕ್ ಆಗಿ ತಗೊಂಡು ಅದನ್ನೆಲ್ಲ ಪದ್ಧತಿಗಳು ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಮಾಡಿದ ಮೇಲೆ ವಿ ಆರ್ ಕನ್ವಿನ್ಸ್. ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಈಗ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಮಾಡ್ತೀವಿ. ಈ ವಿಶ್ವದಿಂದ ಅನೇಕ ಜನ ಕೈಗಾರಿಕೋದ್ಯಮಿಗಳನ್ನ ಅಥವಾ ಇನ್ವೆಸ್ಟರ್ಸ್ ಅನ್ನ ನಾವು ಇಲ್ಲಿ ಕರಿತೀವಿ. ಪ್ರಪಂಚದಾದ್ಯಂತ ಬರ್ತಾರೆ, ಭಾಗವಹಿಸ್ತಾರೆ. ಅವ್ರಿಗೆ ಏನು ಹೇಳ್ತೀವಿ ನಾವು ಅಂತ ಹೇಳಿದ್ರೆ, ನಿಮಗೆ ಕನ್ಸೆಷನ್ಗಳು ಕೊಡ್ತೀವಿ, ಪವರ್ ಕನ್ಸೆಷನ್ ಕೊಡ್ತೀವಿ, ವಾಟರ್ ಕನ್ಸೆಷನ್ ಕೊಡ್ತೀವಿ, ಲ್ಯಾಂಡ್ ಕೊಡ್ತೀವಿ. ಲ್ಯಾಂಡ್ ಕೊಡುವಾಗ ಕನ್ಸೆಷನ್ ಕೊಡ್ತೀವಿ, ಕೆಲವು ಸಂದರ್ಭದಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತೀವಿ. ಇದೆಲ್ಲ ನಾವು ಇನ್ವೆಸ್ಟರ್ಸ್ ಮೀಟಿಂಗಲ್ಲಿ ಹೇಳ್ತೀವಿ. ಇಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ಅವರಿಗೆ ಬಂದಂಥ ಸಂದರ್ಭದಲ್ಲಿ ಅದು ಅಪ್ಲೈ ಆಗಬೇಕಲ್ವಾ. ಹಾಗಾಗಿ ನಾವು ಇರೋರ್ನೂ ಉಳಿಸ್ಕೋಬೇಕು, ಹೊಸಬರನ್ನು ತರಬೇಕು. ಈಗ ಜಿಂದಾಲ್ನವರು ಅಥವಾ JSWನವರು ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಐ ಥಿಂಕ್ ದೇ ಆರ್ ದಿ ಲಾರ್ಜೆಸ್ಟ್ ಇನ್ವೆಸ್ಟರ್ಸ್ ಇನ್ ಕರ್ನಾಟಕ ಕಂಪೇರ್ ಟು ಎನಿ ಇಂಡಸ್ಟ್ರಿ. ಅಂಥವರಿಗೆ ನಾವು ಒಂದಿಷ್ಟು ಕನ್ಸೆಷನ್ ಕೊಟ್ಟು ಅವರನ್ನು ನಾವು ಎನ್ಕರೇಜ್ ಮಾಡದೆ ಹೋಗಿ 1,00,000 ಜನ ಕೆಲಸ ಮಾಡ್ತಾರೆ. ಅಂಥ ಒಂದು ಕೈಗಾರಿಕೆಯನ್ನು ನಾವು ಡಿಸ್ಕರೇಜ್ ಮಾಡಿದ್ರೆ ಅವರು ರಾಜ್ಯ ಬಿಟ್ಟು ಹೋಗ್ತಾರೆ. ಅದಕ್ಕಾಗಿ ಕೆಲವು ಕನ್ಸೆಷನ್ ಕೊಡಬೇಕಾಗುತ್ತೆ. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡು, ಇದು ಏನದು ತೆಲಂಗಾಣದಲ್ಲಿ. ಎಸ್, ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿದ್ದು ಯಾವುದೇ ಒಂದು ಚರ್ಚೆ ಮಾತುಕತೆಗೆ ನಾವು ಹೋಗ್ತಾ ಇಲ್ಲ. ಇದು ಮೂಡ ವಾಲ್ಮೀಕಿ ಹಗರಣದ ವಿಚಾರವಾಗಿ ಅಲ್ವೇ ಅಲ್ಲ. ವರಿಷ್ಠರು ಕರೆ ಕೊಟ್ಟಿದ್ದಾರೆ, ನಾವು ಹೋಗಿ ಮಾತನಾಡ್ಕೊಂಡು ಬರಬೇಕಾಗಿದೆ. ಸೊ ಹಂಗಾಗಿ ನಾನು CM DCM ಎಲ್ಲ ಜೊತೆಗೆ ಹೋಗ್ತಾ ಇದ್ದೀವಿ ದೆಹಲಿಗೆ ಅಂತ. ದೆಹಲಿಗೆ ಹೋಗೋ ಮುನ್ನ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದು, ಅಲ್ಲಿ ಯಾವುದೇ ಚರ್ಚೆ ಆಗ್ಲಿ ಮತ್ತೊಂದು ಮಗದೊಂದು ರಾಜ್ಯಪಾಲರ ನಡೆಗೆ ಇದೇನು ಚರ್ಚೆ ಅಲ್ಲ. ಯಾವ ಹೋರಾಟಕ್ಕೂ ನಾವು ಹೋಗ್ತಾ ಇಲ್ಲ. ವರಿಷ್ಠರು ಕರೆ ಕೊಟ್ಟಿರೋ ಹಿನ್ನೆಲೆ ನಾವು ಹೋಗ್ತಿದೀವಿ ಅಷ್ಟೇ ಅಂತ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.